ನೆನ್ನೆ ಏನಾಯ್ತು? ಎಷ್ಟು ಗಂಟೆಗೆ ನೋಡಿದ್ರಿ? ನೀವು ಹೆಂಗಾಯ್ತು ಇನ್ಸಿಡೆಂಟ್? ನಾವು 4:30 ಹೋಗಿದ್ವಿ. ಏನಂದ್ರೆ ನಾವು 4:30 ಹೋಗಿದ್ವಿ. ಫುಲ್ ಕ್ರೌಡ್ ಇತ್ತು. ಕ್ರೌಡ್ ಹೇಗಿತ್ತು ಅಂತಂದರೆ 20% ಸ್ಟೇಡಿಯಂ ಒಳಗಡೆ ಇದ್ದರು, 80% ಔಟ್ಸೈಡ್ ಇದ್ದರು. 20% ಮಾತ್ರ ಸ್ಟೇಡಿಯಂ ಒಳಗಡೆ, 80% ಮಾತ್ರ ಔಟ್ಸೈಡ್ ಇದ್ದರು. ಫುಲ್ಲು ಕ್ರೌಡು. ಗೇಟ್ ಒಂದು ನಿಮಿಷ ಓಪನ್ ಮಾಡ್ತಿದ್ರು, ಹಂಗೆ ಕ್ಲೋಸ್ ಮಾಡ್ತಿದ್ರು. 1 ನಿಮಿಷದಲ್ಲಿ 50 ಜನ ಒಳಗಡೆ ಹೋಗ್ತಿದ್ರು, ಇನ್ನು 20 ಜನ ಕೆಳಗಡೆ ನುಗ್ತಾಯಿದ್ರು. ಯಾರೂ ಪ್ರೊಟೆಕ್ಷನ್ ಬಂದಿಲ್ಲ ನಮಗೆ. ಆ್ಯಕ್ಚುಲಿ ನಮ್ಗೆ ಬಂದಿರೋದು ಪೊಲೀಸರು ಸಪೋರ್ಟ್ ಬಂದಿರೋದಕ್ಕೆ ಇನ್ನೂ ಒಂದು 7-8 ಜನ, ಒಂದು 10 ಜನ ಸತ್ತಿರೋದು ಕಮ್ಮಿ ಆಯಿತು. ಇಲ್ಲ, ಜನಸಂಖ್ಯೆ ಕಮ್ಮಿ ಆಯಿತು. ಇಲ್ಲಾಂದರೆ ಇನ್ನೂ 10 ಜನ ಜಾಸ್ತಿ ಸತ್ತಿರೋದು. ಆ್ಯಕ್ಚುಲಿ ನಮಗೆ ಜಾಸ್ತಿ ಸಪೋರ್ಟ್ ಬಂದಿರೋದು ಪೊಲೀಸ್ ಇಲ್ಲ ಅಂತಂದರೆ ಇನ್ನೂ ಸಾವುಗಳು ಜಾಸ್ತಿ ಆಗಿರೋದು. ಹೆಂಗೆ ಜನ ಎಷ್ಟು ಕ್ರೌಡ್ ಇದ್ರು ನೋಡಿದಾಗ ಇನ್ಸಿಡೆಂಟ್ ಹೆಂಗಾಯ್ತು? ಏನೋ ಬಿತ್ತರಾ ಎಲ್ಲ ಒಬ್ಬರ ಮೇಲೆ ಒಬ್ಬರು? ಗೇಟ್ ಬಿಡ್ತಾ ಏನಾಯಿತು? ಇಲ್ಲ, ಒಬ್ಬರ ಮೇಲೆ ಒಬ್ಬರು ಬಿಡ್ತಾ ಇದ್ದಾರೆ. ಒಂದು ನಿಮಿಷ ಗೇಟ್ ಓಪನ್ ಮಾಡ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದಾರೆ. 1 ನಿಮಿಷ ಓಪನ್ ಮಾಡಿದವಾಗ 50 ಜನ ಪಾಸ್ ಆಗ್ತಾ ಇದ್ದಾರೆ, ಇನ್ನು ಒಂದು 30% ಕೆಳಗಡೆ ಬೀಳ್ತಾ ಇದ್ದಾರೆ. ಅಂದರೆ ಎಕ್ಸಾಕ್ಟಾಗಿ ಏನಾಯಿತು? ಗಲಾಟೆ ಆಯ್ತಾ? ಇಲ್ಲ ಏನಾದ್ರು ಕುಸಿದು ಬಿತ್ತಾ? ಏನಾದ್ರು ಸ್ಲ್ಯಾಬು? ಏನಿಲ್ಲ, ಗಲಾಟೆ ಏನಿಲ್ಲ. ಅಂದರೆ ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಇವರಿಗೆ. ಹೆವಿ ಕ್ರೌಡ್ ಇತ್ತು. ಇನ್ನೂ ಜಾಸ್ತಿ ನಾವೇನು ಹೇಳೋದಂದರೆ ಇನ್ನೂ 10% ಪೊಲೀಸು ಜಾಸ್ತಿ ಇದು ಮಾಡಬೇಕಿತ್ತು ಇವರು, ನಮ್ಮ ಮೇಂಟೆನೆನ್ಸ್. ಪೊಲೀಸಿಂದ ನಮಗೆ ಒಂದು 10 ಜನ ಇನ್ನೂ ಬದುಕಿದ್ದಾರೆ. ಇಲ್ಲ, ಇನ್ನು ಜಾಸ್ತಿ ಸಾವುಗಳಾಗಿರೋದು. ಟಿಕೆಟ್ ಒಳಗಡೆ ಹೋಗಿ ಏನಾದ್ರು ನಿಮಗೆಲ್ಲ ಗೊಂದಲ ಇತ್ತಾ? ಹೆಂಗಿತ್ತು? ಇಲ್ಲ, ಫ್ರೀ ಟಿಕೆಟ್ ಅಂತ ಮಾಡಿರೋದು ಇವರು. ಅದಕ್ಕೆ ನಮಗೆ ಎಲ್ಲ ಕಡೆಯಿಂದ ಬಂದಿರುತ್ತೆ. ಇದು ಬೆಂಗಳೂರು ಮಾತ್ರ ಸೀಮಿತ ಅಲ್ಲ. RCB ಅಂದರೆ ಇಡೀ ಕರ್ನಾಟಕ ಸೀಮಿತ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಇವಾಗ ಮೈಸೂರಿಂದ ಬಂದಿದ್ದರು, ಬೆಳಗಾವಿಯಿಂದ ಬಂದಿದ್ದರು, ಮಂಗಳೂರಿಂದ ಬಂದಿದ್ದರು. ಎಲ್ಲ ಕಡೆಯಿಂದ ಬರ್ತಾಯಿದ್ರು. ಯಾರಿಗೂ ನೋಡೋಕ್ಕೆ ಆಗಿಲ್ಲ, ಅಂದರೆ ಪ್ಲೇಯರ್ಸ್ ನೋಡೋಕ್ಕೆ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ನಿಮ್ಮ ಕಡೆಯವ್ರಿಗೆ ಏನಾದ್ರು ಲೇಟ್ ಆಗಿದೆ? ನಮ್ಮ ಕಡೆ ತುಂಬ ಲೇಟ್ ಆಗಿದೆ. ನಮ್ಮ ಫ್ರೆಂಡ್ಸ್ಗೆ ಲೇಟ್ ಆಗಿದೆ. ಎಲ್ಲಿದ್ದಾರೆ ಎಲ್ಲ? ಊರಲ್ಲಿ ಇರ್ತಾರೆ. ನೀವೆಂಗೆ ಆಚೆ ಕಡೆ ಬಂದಿರಿ? ನಾವೇನಂತಂದರೆ ಇವಾಗ ನಾನು ಬಂದಿರೋದು ಸಹ ಪೊಲೀಸ್ ಇಲ್ಲ ಅಂತಂದರೆ ನಮಗೂ ಏಟ್ ಆಗಿರೋದು. ಪೊಲೀಸಿಂದ ನಾವು ಸ್ವಲ್ಪ ಸೇಫ್ಟಿ ಆಗಿದ್ವಿ. ರಿಟರ್ನ್ ವಾಪಸ್ ಬಂದ್ಬಿಟ್ವಿ. ನಮ್ಮ ಹೆಸರು ಮನೋಜ್ ಅಂತ. ನೆನ್ನೆ ಏನಾಯಿತು? ಎಷ್ಟು ಗಂಟೆಗೆ ನೋಡಿದ್ರಿ? ನೀವು ಹೆಂಗಾಯ್ತು ಇನ್ಸಿಡೆಂಟ್? ನಾವು 4:30 ಹೋಗಿದ್ವಿ. ಏನಂದ್ರೆ ನಾವು 4:30 ಹೋಗಿದ್ವಿ. ಫುಲ್ ಕ್ರೌಡ್ ಇತ್ತು. ಕ್ರೌಡ್ ಹೇಗಿತ್ತು ಅಂತಂದರೆ 20% ಸ್ಟೇಡಿಯಂ ಒಳಗಡೆ ಇದ್ದರು, 80% ಔಟ್ಸೈಡ್ ಇದ್ದರು. 20% ಮಾತ್ರ ಸ್ಟೇಡಿಯಂ ಒಳಗಡೆ, 80% ಮಾತ್ರ ಔಟ್ಸೈಡ್ ಇದ್ದರು. ಫುಲ್ಲು ಕ್ರೌಡು. ಗೇಟ್ ಒಂದು ನಿಮಿಷ ಓಪನ್ ಮಾಡ್ತಿದ್ರು, ಹಂಗೆ ಕ್ಲೋಸ್ ಮಾಡ್ತಿದ್ರು. 1 ನಿಮಿಷದಲ್ಲಿ 50 ಜನ ಒಳಗಡೆ ಹೋಗ್ತಿದ್ರು, ಇನ್ನು 20 ಜನ ಕೆಳಗಡೆ ನುಗ್ತಾಯಿದ್ರು. ಯಾರೂ ಪ್ರೊಟೆಕ್ಷನ್ ಬಂದಿಲ್ಲ ನಮಗೆ. ಆ್ಯಕ್ಚುಲಿ ನಮ್ಗೆ ಬಂದಿರೋದು ಪೊಲೀಸು ಸಪೋರ್ಟ್ ಬಂದಿರೋದಕ್ಕೆ ಇನ್ನೂ ಒಂದು 7-8 ಜನ, ಒಂದು 10 ಜನ ಸತ್ತಿರೋದು ಕಮ್ಮಿ ಆಯಿತು. ಇಲ್ಲ, ಜನಸಂಖ್ಯೆ ಕಮ್ಮಿ ಆಯಿತು. ಇಲ್ಲಾಂದರೆ ಇನ್ನೂ 10 ಜನ ಜಾಸ್ತಿ ಸತ್ತಿರೋದು. ಆ್ಯಕ್ಚುಲಿ ನಮಗೆ ಜಾಸ್ತಿ ಸಪೋರ್ಟ್ ಬಂದಿರೋದು ಪೊಲೀಸ್ ಇಲ್ಲ ಅಂತಂದರೆ ಇನ್ನೂ ಸಾವುಗಳು ಜಾಸ್ತಿ ಆಗಿರೋದು. ಹೆಂಗೆ ಜನ ಎಷ್ಟು ಕ್ರೌಡ್ ಇದ್ರು ನೋಡಿದಾಗ ಇನ್ಸಿಡೆಂಟ್ ಹೆಂಗಾಯ್ತು? ಏನೋ ಬಿತ್ತರಾ ಎಲ್ಲ ಒಬ್ಬರ ಮೇಲೆ ಒಬ್ಬರು? ಗೇಟ್ ಬಿಡ್ತಾ ಏನಾಯಿತು? ಇಲ್ಲ, ಒಬ್ಬರ ಮೇಲೆ ಒಬ್ಬರು ಬಿಡ್ತಾ ಇದ್ದಾರೆ. ಒಂದು ನಿಮಿಷ ಗೇಟ್ ಓಪನ್ ಮಾಡ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಾ ಇದ್ದಾರೆ. 1 ನಿಮಿಷ ಓಪನ್ ಮಾಡಿದವಾಗ 50 ಜನ ಪಾಸ್ ಆಗ್ತಾ ಇದ್ದಾರೆ, ಇನ್ನೂ ಒಂದು 30% ಕೆಳಗಡೆ ಬೀಳ್ತಾ ಇದ್ದಾರೆ. ಅಂದರೆ ಎಕ್ಸಾಕ್ಟಾಗಿ ಏನಾಯಿತು? ಗಲಾಟೆ ಆಯ್ತಾ? ಇಲ್ಲ ಏನಾದ್ರು ಕುಸಿದು ಬಿತ್ತಾ? ಏನಾದ್ರು ಸ್ಲ್ಯಾಬು? ಏನಿಲ್ಲ, ಗಲಾಟೆ ಏನಿಲ್ಲ. ಅಂದರೆ ಕ್ರೌಡ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಇವರಿಗೆ. ಹೆವಿ ಕ್ರೌಡ್ ಇತ್ತು. ಇನ್ನೂ ಜಾಸ್ತಿ ನಾವೇನು ಹೇಳೋದಂದರೆ ಇನ್ನೂ 10% ಪೊಲೀಸು ಜಾಸ್ತಿ ಇದು ಮಾಡಬೇಕಿತ್ತು ಇವರು, ನಮ್ಮ ಮೇಂಟೆನೆನ್ಸ್. ಪೊಲೀಸಿಂದ ನಮಗೆ ಒಂದು 10 ಜನ ಇನ್ನೂ ಬದುಕಿದ್ದಾರೆ. ಇಲ್ಲ, ಇನ್ನು ಜಾಸ್ತಿ ಸಾವುಗಳಾಗಿರೋದು. ಟಿಕೆಟ್ ಒಳಗಡೆ ಹೋಗಿ ಏನಾದ್ರು ನಿಮಗೆಲ್ಲ ಗೊಂದಲ ಇತ್ತಾ? ಹೆಂಗಿತ್ತು? ಇಲ್ಲ, ಫ್ರೀ ಟಿಕೆಟ್ ಅಂತ ಮಾಡಿರೋದು ಇವರು. ಅದಕ್ಕೆ ನಮಗೆ ಎಲ್ಲ ಕಡೆಯಿಂದ ಬಂದಿರುತ್ತೆ. ಇದು ಬೆಂಗಳೂರು ಮಾತ್ರ ಸೀಮಿತ ಅಲ್ಲ. RCB ಅಂದರೆ ಇಡೀ ಕರ್ನಾಟಕ ಸೀಮಿತ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಇವಾಗ ಮೈಸೂರಿಂದ ಬಂದಿದ್ದರು, ಬೆಳಗಾವಿಯಿಂದ ಬಂದಿದ್ದರು, ಮಂಗಳೂರಿಂದ ಬಂದಿದ್ದರು. ಎಲ್ಲ ಕಡೆಯಿಂದ ಬರ್ತಾಯಿದ್ರು. ಯಾರಿಗೂ ನೋಡೋಕ್ಕೆ ಆಗಿಲ್ಲ, ಅಂದರೆ ಪ್ಲೇಯರ್ಸ್ ನೋಡೋಕ್ಕೆ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ನಿಮ್ಮ ಕಡೆಯವ್ರಿಗೆ ಏನಾದ್ರು ಲೇಟ್ ಆಗಿದೆ? ನಮ್ಮ ಕಡೆ ತುಂಬ ಲೇಟ್ ಆಗಿದೆ. ನಮ್ಮ ಫ್ರೆಂಡ್ಸ್ಗೆ ಲೇಟ್ ಆಗಿದೆ. ಎಲ್ಲಿದ್ದಾರೆ ಎಲ್ಲ? ಊರಲ್ಲಿ ಇರ್ತಾರೆ. ನೀವೆಂಗೆ ಆಚೆ ಕಡೆ ಬಂದಿರಿ? ನಾವೇನಂತಂದರೆ ಇವಾಗ ನಾನು ಬಂದಿರೋದು ಸಹ ಪೊಲೀಸ್ ಇಲ್ಲ ಅಂತಂದರೆ ನಮಗೂ ಏಟ್ ಆಗಿರೋದು. ಪೊಲೀಸಿಂದ ನಾವು ಸ್ವಲ್ಪ ಸೇಫ್ಟಿ ಆಗಿದ್ವಿ. ರಿಟರ್ನ್ ವಾಪಸ್ ಬಂದ್ಬಿಟ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮನೋಜ್ ಅಂತ.